ತಿನ್ಬಾ. ಅದೇನು ಅಂತ ಗೆಸ್ ಮಾಡು. ಇದು ಕಟ್ ಮಾಡು. ಹಲೋ, ಇದು ಬಂದ್ಬಿಟ್ಟು ಅಗರ ಅಗರ ಕೇಕು. ತುಂಬ ಸ್ಮೂತಲ್ಲಿ ಇರುತ್ತೆ. ಫ್ರೂಟ್ಸ್ ತಿನ್ನಲಿ ಮಕ್ಕಳಾದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಲ್ಲಿ ಮಾಡುವಂಥ ರೆಸಿಪಿ. ಅವತ್ತೇನು ಟೈಮ್ ಹಿಡಿಯಲ್ಲ, 10 ಮಿನಿಟ್ಸಲ್ಲಿ ಆಗುವಂಥ ಕೇಕು. ಇದು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ 1 ಲೀಟ್ರ್ ವಾಟರು ಚೆನ್ನಾಗಿ ಕುದ್ದಿದಾವ. ಈಗ ಸಕ್ಕರೆ ಹಾಕ್ಬೇಕು, 1 ಕಪ್ಪು ಸಕ್ಕರೆ ಕರಗಿದೆ. ಈಗ ಅಗರ ಅಗರ ಪೌಡ್ರ್ ಹಾಕಬೇಕು. ನಾನು 1 ಲೀಟ್ರಿಗೆ 10 ಗ್ರಾಮ್ ಅಗರ ಅಗರ ಪೌಡ್ರ್ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಕುದ್ದಿದೆ. ಈಗ ತಣ್ಣಗಾಗೋಷ್ಟರಲ್ಲಿ ಫ್ರೂಟ್ಸ್ ರೆಡಿ ಮಾಡ್ಕೊಳ್ಳೋಣ. ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಜಾಂಬೆ ಹಣ್ಣು, ಆ್ಯಪಲ್ಲು, ಬ್ಲಾಕ್ ದ್ರಾಕ್ಷಿ, ಆರೆಂಜು, ಆ್ಯಪಲ್ಲು, ಬನಾನ, ದಾಳಂಬ್ರೆ ಬೀಜ. ಇಷ್ಟೇ ಅಲ್ಲದೆ ಇನ್ನೂ ಯಾವ್ದು ಮಾಡ್ಕೋಬೋದು ನೀವು. ನನ್ನ ಕಡೆ ಇಷ್ಟಿದೆ, ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಇನ್ನೂ ಇದ್ರೂ ಹಾಕ್ಕೋಬೋದು. ಈಗ ಯಾವ ಥರ ಅಂತ ಹಾಕೋದು ನೋಡಿಸ್ತೀನಿ. ಇಷ್ಟೇ ಎಲ್ಲ ಬನಾನ ಇಟ್ಕೊಂತ ಹೋಗೋಣ. ಈಗ ಜಾಂಬೆ ಹಣ್ಣು ಇದೇ ಥರ ಇಟ್ಕೋಬೇಕನ್ನ ಏನಿಲ್ಲ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದ ಥರ ಇಟ್ಕೋಬೋದು. ಆ್ಯಪಲ್ಲು, ಆರೆಂಜು, ಬ್ಲಾಕ್ ಗ್ರೇಪ್ಸ್, ಅಗರ ಜಲ್ಲಾರಿದೆ, ಹಾಕ್ತಾ ಇದ್ದೀನಿ. ದಾಳಿಂಬ್ರೆ ಬೀಜ ಮತ್ತೆ ಇನ್ನೊಂದ್ಸಲ ಇಟ್ಕೊತಾ ಇದ್ದೀನಿ. ಅಷ್ಟು ಹಾಕಬೇಕು. ಇದನ್ನ ಈಗ 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಬರೋಣ. 1 ಚಿಟಿಕೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ಮೆಲ್ಗೋಸ್ಕರ ಹಾಕ್ತಾ ಇದ್ದೀನಿ. ನಾನು 2 ಅವರ್ಸ್ ಅಂತ ಹೇಳಿದೆ, ಇದು 1 ಅವರಲ್ಲೇ ಆಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಇದನ್ನ ಗ್ಲಾಸ್ ಕೇಕು ಅಂತಾರ. ಇದು ಅಗರ ಅಗರ ಕೇಕು. ಫ್ರೂಟ್ಸ್ ತಿನ್ನೋ ಮಕ್ಕಳಿಗೆ ಚೆನ್ನಾಗಿದೆ ಇದು. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.